ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ನನ್ನ ಮಗನ ಗ್ರ್ಯಾಜುಯೇಷನ್ ಡೇ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಅವನದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಇದೆ. ಸೊ ನನಗಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ, ತುಂಬ ಖುಷಿ ಇದೆ ಹೇಗೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಈ ಬ್ಲಾಗ್ ಫುಲ್ ನೋಡಿ, ಅವನ ಡ್ಯಾನ್ಸ್ ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಪ್ಲೀಸ್ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ, ಬನ್ನಿ. ಹಾಗೆ ನನ್ನ ಜೊತೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ನಾವು ಫೈನಲ್ ಆಗಿ ಸ್ಕೂಲ್ಗೆ ರೀಚ್ ಆದ್ವಿ. ಸ್ವಲ್ಪ ದೂರ ನಮ್ಮ ಮನೆಯಿಂದ ಅಷ್ಟೇ. ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ದಾರೆ, ಯಾಕೆಂದರೆ LKG UKG ಪ್ರೀ ನರ್ಸರಿ ಮಾತ್ರ ಡ್ಯಾನ್ಸಸ್ ಇರೋದು. ಹಾಗಾಗಿ ಯಾವುದೇ ಫಂಕ್ಷನ್ ಆಗಲಿ ದೀಪವನ್ನು ಹಚ್ಚದೇನೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಲ್ಲಲ್ವ. ಸೊ ಫಸ್ಟಿಗೆ ದೀಪವನ್ನು ಹಚ್ಬಿಟ್ಟು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇವರೇ ನನ್ನ ಚಿಂಟುನ ಟೀಚರು, ಈ ದಿವ್ಯಾ ಮ್ಯಾಮ್ ಅಂತ ಹೇಳ್ಬಿಟ್ಟು. ಅವನಿಗೆ ತುಂಬ 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 ಇಷ್ಟ ಈ ಮ್ಯಾಮ್ ಅಂದರೆ. ಹಾಲಿಡೇಸ್ ಇದ್ದಾಗಲೂ ಕೂಡ ನಾನು ನೋಡಬೇಕು ಮ್ಯಾಮ್ನ ಅಂತಿರ್ತಾನೆ, ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದಾನೆ. ಇದು UKG ಸ್ಟೂಡೆಂಟ್ಸು, ಇವರಿಬ್ಬರು ಆ್ಯಂಕರಿಂಗ್ ಮಾಡ್ತಾಯಿದ್ರು. ಇಷ್ಟು ಚಿಕ್ಕ ವಯಸ್ಸಿಗೆ ನಾವು ಸ್ಟೇಜ್ ಹೋಗೋಕ್ಕೆ ಭಯಪಡ್ತಾ ಇದ್ವಿ. ಇವ್ರು ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡಿದ್ರು. ಸೊ UKG ಸ್ಟೂಡೆಂಟ್ಸ್ದೇ ಡ್ಯಾನ್ಸ್ ಕೂಡ ಇತ್ತು. ಸೊ ಎಲ್ಲ ಮಕ್ಕಳು ಅಷ್ಟೇ ಎಷ್ಟು ಕ್ಯೂಟಾಗಿ ಅವ್ರ ಬಟ್ಟೆ ನೋಡಿದ್ರೇ ಖುಷಿ ಆಗ್ತಾಯಿತ್ತು. ಸೊ ತುಂಬ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡಿದ್ರು. ಚಿಕ್ಕ ಮಕ್ಕಳು ಹೇಗೆ ಮಾಡಿದ್ರು ಚೆಂದ ಅನಿಸುತ್ತೆ. ಬರೀ ಸ್ವಲ್ಪ ಸೊಂಟ ತಿರುಗಿಸಿದ್ರೂ ಅದು ಮುದ್ದಾಗಿ ಕಾಣಿಸುತ್ತೆ. ತುಂಬ ಖುಷಿ ಆಯಿತು. ನಮ್ಮ ಬಾಲ್ಯದ ದಿನಗಳು ಕೂಡ ನೆನಪಾಗ್ತಾಯಿತ್ತು ಇವರು ಡ್ಯಾನ್ಸ್ಗಳೆಲ್ಲ ನೋಡಿಬಿಟ್ಟು. ಇದು ವೆಲ್ಕಮ್ ಡ್ಯಾನ್ಸ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮ್ಯೂಸಿಕ್ಕನ್ನು ತೆಗ್ತಿದ್ದೀನಿ ಸಾಂಗ್ದು. ಸೊ ಫೈನಲಿ ವೆಲ್ಕಮ್ ಡ್ಯಾನ್ಸ್ ಮುಗೀತು. ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಕಳು. LKG UKG ಮುಗಿದ ಮೇಲೆ ಪ್ರೀ ನರ್ಸರಿ ಮಕ್ಕಳನ್ನ ಕರ್ಕೊಂಡು ಬಂದರು. ಅವ್ರ ಬಟ್ಟೆ ನೋಡಿದ್ರೇ ನಗು ಬರ್ತಾ ಇತ್ತು. ತುಂಬ ಅಂದರೆ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು. ಆ್ಯಕ್ಚುಲಿ ಪ್ರೀ ನರ್ಸರಿಯವರು ಫಸ್ಟ್ ಟೈಮ್ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು. ನನ್ನ ಮಗನ ನೋಡಿಬಿಟ್ಟು ನಂಗೆ ತುಂಬ ನಗು ಬರ್ತಾಯಿತ್ತು, ತುಂಬ ಖುಷಿ ಆಗ್ತಾಯಿತ್ತು. ಏನೋ ಹೇಳೋಕ್ಕಾಗ್ತಾ ಇರಲಿಲ್ಲ, ಅಷ್ಟೊಂದು ಖುಷಿ ಆಗಿದ್ದೆ ನಾನು. ಅವನು ತುಂಬ ನಾಚ್ಕೊತಾ ಇದ್ದ. ಅದರಲ್ಲೂ ಅವ್ರ ಪಪ್ಪ ಬಂದಿರೋದು ತುಂಬ ಖುಷಿ ಆಯಿತು. ಬೆಳಗ್ಗೆ ಕೆಲಸ ಇದೆ ಬರೋಕ್ಕಾಗಲ್ಲ ಅಂತ ಸುಮ್ಮನೆ ಹೇಳಿದರು. ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದ. ರಿಕ್ವೆಸ್ಟ್ ಅನ್ನೋಕ್ಕಿಂತ ಆರ್ಡ್ರ್ ಮಾಡಿ ಹೋಗಿದ್ದ. ಸೊ ಅವ್ರು ಬಂದಿದ್ದು ಫುಲ್ ಖುಷಿ ಆಯಿತು. ಮುಂದೆ ಕೂತಿದ್ದ ಬರೀ ನನ್ನೇ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದ. ತುಂಬ ಅಂದರೆ ತುಂಬ ಕ್ಯೂಟಾಗಿ ಮಾಡಿದ್ರು ಮಕ್ಕಳು. ಎಲ್ಲರೂ ಅಷ್ಟೇ, ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಸ್ಟೇಜ್ ಮೇಲೆ ಹೋದರೆ ಹತ್ಕೊಂಡು ಬಂದುಬಿಡ್ತಾರೆ ಅಮ್ಮ ಬೇಕು ಅಂತ ಹೇಳ್ಬಿಟ್ಟು, ಅಥವಾ ಮುಂದೆ ಕೂತು ಜನಗಳು ನೋಡಿ ಭಯ ಪಟ್ಕೊತಾರೆ. ಬಟ್ ಈ ಮಕ್ಕಳು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ನಾನು ಮಾತಾಡೋದಕ್ಕಿಂತ ನೀವೇ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಡ್ಯಾನ್ಸು ಅಂತ ಹೇಳ್ಬಿಟ್ಟು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿಲ್ಲ, ಗೊತ್ತು ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂದ ಕಾಪಿರೈಟ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಕಳೆಲ್ಲನೂ ಡ್ಯಾನ್ಸು. ಸ್ಟೆಪ್ಸು ಅಷ್ಟೇ ತುಂಬ ಚೆನ್ನಾಗಿ ನೆನಪಿಟ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಒಬ್ಬರು ಕೂಡ ಮರ್ತಿರಲಿಲ್ಲ. ಸುಮ್ಮನೆ ಅವ್ರಿವ್ರು ನೋಡಿಕೊಂಡು ಸ್ವಲ್ಪ ಸ್ಟ್ರಕ್ ಆಗ್ತಿದ್ರು, ಮತ್ತೆ ಮೂವ್ ಆಗ್ತಾಯಿದ್ರು. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ತುಂಬ ಕ್ಯೂಟ್ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿ ಮಾಡಿದ್ರು.
ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಈ ರೀತಿಯಾಗಿ ಒಂದು ಪೋಸು ಫೋಟೋಕ್ಕೋಸ್ಕರ. ಸೊ ಇವಾಗ ಫೈನಲ್ ಆಗಿ ಗ್ರ್ಯಾಜುಯೇಟ್ಸ್ ಅಂದರೆ UKG ಮಕ್ಕಳಿಗೆ ಒಂದು ಡ್ಯಾನ್ಸ್ ಮತ್ತು ಅವರಿಗೆ ಫ್ಲಡ್ಸ್ ಮಾಡಿಸ್ತಾ ಇದ್ರು. ನೆಕ್ಸ್ಟು ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗ್ತಾರಲ್ವ, ಹಾಗಾಗಿ ಅವಾಗೆಲ್ಲ ಡಿಗ್ರಿ ಕಂಪ್ಲೀಟ್ ಆದವರಿಗೆ ಈ ರೀತಿಯಾಗಿ ಮಾಡ್ತಾಯಿದ್ರು. ಇವಾಗ ನೋಡಿ UKG ಮುಗಿದ್ಮೇಲೆ ಸೊ ಹಾಗೆ ಕಾಲ ಬದಲಂತೆ ಎಲ್ಲ ಬದಲಾಗುತ್ತೆ ಅಲ್ವಾ, ಇವಾಗೆಲ್ಲ ಹಿಂಗೇನೆ. ಜಸ್ಟ್ ನನ್ನ ಮಗಂದು ಡ್ಯಾನ್ಸ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು. ಇದು ಒಂಥರ ಚಿಕ್ಕ ವಿಡಿಯೋ, ಚಿಕ್ಕ ವ್ಲಾಗು. ಸೊ ಪ್ಲೀಸ್ ಫುಲ್ ವ್ಲಾಗ್ ನೋಡಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾಳೆ ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.